ಹಾವೇರಿ ಜಿಲ್ಲೆಯ ಶಿಗ್ಗಾಂವ ತಾಲೂಕಿನ ಕುನ್ನೂರು ಗ್ರಾಮದಲ್ಲಿ ಸಾರ್ವಜನಿಕರ ಆರೋಗ್ಯದ ಜೊತೆ ಗ್ರಾಮ ಪಂಚಾಯಿತಿ ಚೆಲ್ಲಾಟವಾಡುತ್ತಿದೆ ಎನ್ನುವ ಅನುಮಾನ ಮೂಡುತ್ತಿದೆ. ಒಂದು ಕಡೆ ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರ, ಇನ್ನೊಂದೆಡೆ ಪುಟ್ಟ ಮಕ್ಕಳ ಕಲಿಯುವ ಅಂಗನವಾಡಿ. ಆದ್ರೆ ಇವುಗಳ ಮಧ್ಯೆ ಇರುವುದು ಮಾತ್ರ ಕಸದ ರಾಶಿ ಮತ್ತು ಮೂಗು ಮುಚ್ಚಿಕೊಳ್ಳುವಂತಹ ಗಬ್ಬು ವಾಸನೆ. ಹೌದು, ಕುನ್ನೂರು ಗ್ರಾಮದ ಅಂಗನವಾಡಿ ಕೇಂದ್ರದ ಸಂಖ್ಯೆ 91 ಹಾಗೂ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಪಕ್ಕದಲ್ಲೇ ಅಕ್ರಮವಾಗಿ ಕೋಳಿ ತ್ಯಾಜ್ಯವನ್ನು ಸುರಿಯಲಾಗುತ್ತಿದೆ. ವಿಶೇಷವೆಂದರೆ ಇಡೀ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಸುವ 2 ಬೃಹತ್ ಟ್ಯಾಂಕುಗಳಿರುವ ಜಾಗದಲ್ಲೇ ಈ ಅನಾಹುತ ನಡೆಯುತ್ತಿದೆ. ವಾರಕ್ಕೊಮ್ಮೆ ನಡೆಯುವ ಚಿಕನ್ ಮೀನು ಮಾರಾಟದ ರಕ್ತ ಮತ್ತು ತ್ಯಾಜ್ಯ ಅಲ್ಲೇ ಮಡುಗಟ್ಟಿ ನಿಲ್ಲುತ್ತಿದ್ದು ಓಡಾಡುವುದೇ ದುಸ್ತರವಾಗಿದೆ. ಸಮರ್ಪಕ ಚರಂಡಿ ಇಲ್ಲದೆ ರಸ್ತೆ ತುಂಬೆಲ್ಲ ಕೆಸರು ನೀರು ನಿಂತಿದೆ. ಇದು ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಟ್ಟಿದೆ. ಪ್ರತಿ ವರ್ಷ ಅಧಿಕಾರಿಗಳು ಬಂದು ನೋಡಿ ಹೋಗ್ತಾರೆ ವಿನಃ ಶಾಶ್ವತ ಪರಿಹಾರ ಮಾತ್ರ ಮರೆಮಾಚಿಕೆಯಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ತೌಶಿಫ್, ಹಾವೇರಿ.